ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ವಿಷಯಾ ವಿನಿವರ್ತನ್ತೆ ನಿರಾಹಾರಸ್ಯ ದೇಹಿನಃ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂದ್ರಿಯಗಳಿಗೆ ಯಾರು ಆಹಾರವನ್ನು ಕೊಡುವುದಿಲ್ಲವೋ ಆ ಇಂದ್ರಿಯಗಳು ವಿಷಯವನ್ನು ಬಿಟ್ಟು ಆತನಲ್ಲೇ ನಿಲ್ಲುತ್ತವೆ. ಆತ್ಮವನ್ನು ತಿಳಿದುಕೊಂಡಾಗ ಅರ್ಥಾತ್ ಬ್ರಹ್ಮವನ್ನು ಅರಿತ ಮೇಲೆ ಬಯಕೆಗಳು ನಾಶವಾಗುತ್ತವೆ. ಇಂದ್ರಿಯಗಳು ಸದಾ ಒಂದಿಲ್ಲೊಂದು ವಿಚಾರವನ್ನು ಸ್ವೀಕರಿಸುತ್ತಲೇ ಇರುತ್ತವೆ. ಪ್ರಕೃತಿಯ ಆಕರ್ಷಕವೋ, ಮನಸ್ಸಿನ ಇಚ್ಛೆಯೋ, ದ್ವೇಷ ರಾಜಕಾರಣದ ಆಸಕ್ತಿಯೋ, ಸಮಯ ಕಳೆಯುವ ವಿಧಾನ ಗೊತ್ತಿಲ್ಲದೆಯೋ, ಕ್ರೀಡೆ ಮನೋರಂಜನೆ ಇವುಗಳ ಆಸಕ್ತಿಯೋ, ಹೀಗೆ ನಾನಾ ಕಾರಣದಿಂದ ಮನುಷ್ಯರು ಇಂದ್ರಿಯಗಳ ದಾಸರಾಗಿ ಬಿಡುತ್ತಾರೆ. ಮೌನದ ಮಹತ್ವ ಗೊತ್ತಿಲ್ಲದೆ ಸದಾ ಚಟುವಟಿಕೆಯಿಂದ ಇರಬೇಕೆಂಬ ಕಾರಣದಿಂದ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಯದ ದಾಸರಾಗುತ್ತಾರೆ. ಪ್ರತಿಷ್ಠಿತ ಬದುಕು, ಹಣ, ಅಂತಸ್ತು ಎಂಬ ಕಾರಣಕ್ಕಾಗಿ ದುಡಿದು ಭೋಗ ವಿಲಾಸಿ ಜೀವನ ನಡೆಸುತ್ತಾ ಭೋಗದಿಂದ ರೋಗಿಗಳಾಗಿ ನರಳುತ್ತಾರೆ. ಇವೆಲ್ಲ ತೊಂದರೆಗಳು ತಾವು ಇಂದ್ರಿಯದ ದಾಸರಾಗಿರುವುದಕ್ಕೆ ಎಂಬ ಅರಿವು ಬರುವ ಹೊತ್ತಿಗೆ ಯಮದೂತರ ಆಗಮನವಾಗಿರುತ್ತದೆ. ಬಹಳಷ್ಟು ಮಾಧ್ಯಮಗಳು ಬೆಳಗಿನಿಂದ ಸಂಜೆಯವರೆಗೂ ಒಂದೇ ವಿಷಯವನ್ನು ಆಕರ್ಷಕವಾಗಿ ವರ್ಣಿಸುತ್ತಿದ್ದರೂ ಮತ್ತೆ ಮತ್ತೆ ಕೇಳುತ್ತಾ ಇಂದ್ರಿಯಗಳನ್ನು ಕೆರಳಿಸಿಕೊಂಡು ಇದನ್ನೇ ಕಂಡವರಲ್ಲಿ ಚರ್ಚಿಸುತ್ತಾ ಸಮಯ ಹಾಳು ಮಾಡುವುದಲ್ಲದೆ ತಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳುವುದು ಸಾಕಷ್ಟು ಕಾಣುತ್ತದೆ. ಹೀಗೆ ಇಂದ್ರಿಯಕ್ಕೆ ಅನಗತ್ಯ ಆಹಾರ ಕೊಡುವುದರಿಂದ ಬದುಕಿನಲ್ಲಿ ನಾನಾ ವಿಧವಾದ ತೊಂದರೆ ಅನುಭವಿಸುವುದು ಸಹಜ. ಯಾರ ಮನಸ್ಸು ಅನಗತ್ಯ ವಿಷಯವನ್ನು ಇಂದ್ರಿಯಗಳ ಮೂಲಕ ನಿಗ್ರಹಿಸುತ್ತವೆ ಅಥವಾ ನಿರಾಕರಿಸುತ್ತವೆ ಅಂಥವರು ಸದಾ ಮೌನದಿಂದ ಇದ್ದು ಆತ್ಮನಲ್ಲೇ ನೆಲೆಗೊಂಡವರಾಗಿರುವುದರಿಂದ, ಅವರಿಗೆ ಬ್ರಹ್ಮನ ಅರಿವು ಆಗಿರುವುದರಿಂದ ಅವರಿಗೆ ಕಾಮನೆಗಳು ನಾಶವಾಗಿ ಸದಾ ಸ್ಥಿತಪ್ರಜ್ಞರಾಗಿರುತ್ತಾರೆ. ಹರಿ ಓಂ.